ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ವೆಲ್ಕಮ್ ಟು ದಿ ಥರ್ಡ್ ಯೂಟ್ಯೂಬ್ ಲಾಗ್. ಇವತ್ತಿನ ಲಾಗ್ ಶೂಟ್ ಮಾಡ್ತಿರೋದು ಮನೆಯ ಬಾಲ್ಕನಿಯಿಂದ. ಆ್ಯಂಡ್ ಇವತ್ತು ಏನು ಲಾಗ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ತಲೆಗೆ ಬಂದಂಥದ್ದು ಪ್ಲ್ಯಾಂಟ್ಸ್. ಮನೆಯಲ್ಲಿ ಪ್ಲ್ಯಾಂಟ್ಸ್ ಯಾಕೆ ಇರಬೇಕು ಆ್ಯಂಡ್ ನಮ್ಮ ಮನೇಲಿ ಏನೇನೆಲ್ಲ ಪ್ಲ್ಯಾಂಟ್ಸ್ ಇದೆ ಅಂತ. ಸೊ ಪ್ಲ್ಯಾಂಟ್ಸ್ ನನ್ನ ಕೇಳೋದಾದರೆ ಪರ್ಸ್ನಲಿ ಅಟ್ಲೀಸ್ಟ್ ಮನೆಯಲ್ಲಿ ಒಂದು 2-3 ಥರದ ಪ್ಲ್ಯಾಂಟ್ ಆದರೂ ಇರಬೇಕು. ಮೇಯ್ನಾಗಿ ಒಂದು ಹೋಲಿ ಬೇಸಿಲ್ ಅಂತ ಏನು ಹೇಳ್ತೀರಿ, ತುಳಸಿ, ಮತ್ತು ಅಟ್ಲೀಸ್ಟ್ 1-2 ಫ್ಲವರಿಂಗ್ ಪ್ಲ್ಯಾಂಟ್ಸ್. ನಮ್ಮ ಮನೇಲಿ ಏನೆಲ್ಲ ಪ್ಲ್ಯಾಂಟ್ಸ್ ಇದೆ ಅಂತ ಫಸ್ಟ್ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಸಪೋಸ್ ನನ್ನ ಯಾವುದೆಲ್ಲ ಪ್ಲ್ಯಾಂಟ್ಸ್ ಮನೆಯಲ್ಲಿ ಮೇಯ್ನ್ಲಿ ಇರಬೇಕಂತ ಕೇಳಿದ್ರೆ, ಮೇಯ್ನಾಗಿ ಬಂದುಬಿಟ್ಟು ಹೋಲಿ ಬೇಸಿಲ್ ಅಥವಾ ತುಳಸಿ ಏನಿದೆ ಆ ಪ್ಲ್ಯಾಂಟ್ ಇರಬೇಕು. ಬಿಕಾಸ್ ನೀವು ಸೈಂಟಿಫಿಕಲಿ ಥಿಂಕ್ ಮಾಡಿದ್ರೂ ಅಷ್ಟೇ, ಅಥವಾ ನಾವು ಒಂದು ಸ್ವಲ್ಪ ನಮ್ಮ ಹಿಂದಿನ ಕಾಲದಿಂದನೂ ಕೂಡ ಆ ಒಂದು ಪ್ಲ್ಯಾಂಟಿಗೆ ತುಂಬಾ ಮಹತ್ವ ಇದೆ. ಸೊ ಆ ಪ್ಲ್ಯಾಂಟ್ ಇದ್ದರೆ ತುಂಬ ಒಳ್ಳೆಯದು. ಆ್ಯಂಡ್ ಒಂದು 3-4 ಥರದ್ದು ಬೇಸಿಕ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ರೋಸ್ ಆಗಿರ್ಬೋದು, ಆ ಥರದ್ದು ಯಾವುದು ನಿಮ್ಮ ಬಾಲ್ಕನಿಯಲ್ಲಿ ಈಸಿಲಿ ಗ್ರೋ ಆಗುತ್ತೆ ಅದು. ಮತ್ತೊಂದು ನನಗೆ ಫ್ಯಾಸಿನೇಟಿಂಗ್ ಅಂತ ಅನಿಸಿದೆ ಅಂತ ಹೇಳಿದ್ರೆ, ಶಂಖಪುಷ್ಪ ಅಂತ ಒಂದು ಬರುತ್ತೆ ಪ್ಲ್ಯಾಂಟ್. ದಟ್ ಪರ್ಪಲ್ ಕಲರ್ ಫ್ಲವರ್ ಪ್ಲಸ್ ವೈಟ್ ಕಲರ್ ಕೂಡ ಬರುತ್ತೆ ಅದರಲ್ಲಿ. ಬಟ್ ಪರ್ಪಲ್ ಕಲರ್ ಒಂದ್ಸತಿ ಆ ಕ್ಲೈಂಬರ್ ಸ್ಪ್ರೆಡ್ ಆಗಿ ಫ್ಲವರ್ ಬ್ಲೂಮ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಇಟ್ ಲುಕ್ಸ್ ಸೋ ಗುಡ್, ಸೋ ಬ್ಯೂಟಿಫುಲ್. ಆ್ಯಂಡ್ ಆ ಪ್ಲ್ಯಾಂಟ್ನ ಬಗ್ಗೆ ಇನ್ನೂ ತುಂಬಾ ಇಂಪಾರ್ಟೆನ್ಸ್ ಇದೆ. ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ. ಆ್ಯಂಡ್ ಮೇಯ್ನಾಗಿ ಒಂದು 5-6 ಥರದ ಪ್ಲ್ಯಾಂಟ್ಸ್ ಮನೆಯಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ಪ್ಲ್ಯಾಂಟ್ ಏನು ಕಾಣ್ತಾ ಇದೆ, ಇದು ಬಂದ್ಬಿಟ್ಟು ಅರೇಕಾ ಅಂತೇನೋ ಹೇಳ್ತಾರೆ. ಶಾಪ್ ಅವರ ಪ್ರಕಾರ ಇದು ಇಂಡೋರ್ ಪ್ಲ್ಯಾಂಟ್ ಅಂತೆ. ಇಲ್ಲಿ ನಾನು ಏನು 2 ಪ್ಲ್ಯಾಂಟ್ ಇಟ್ಟಿದ್ದೀವಿ ಔಟ್ಸೈಡ್, ಇದು ಆ್ಯಕ್ಚುಲಿ ನಮ್ಮ ಹಾಲಲ್ಲಿ ಇಟ್ಟಂಥ ಪ್ಲ್ಯಾಂಟ್ಗಳು. ಫಸ್ಟೊಂದು ತಂದ್ವಿ, ಅದು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ಅದನ್ನು ತೊಗೊಂಡ್ಬಂದು ಬಾಲ್ಕನಿಲಿ ಇಟ್ವಿ. ಸೆಕೆಂಡ್ ಒಂದು ತಂದ್ವಿ, ಅದು ಕೂಡ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದನ್ನು ಕೂಡ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀವಿ. ಇವಾಗ ಒಂದು ಚಿಕ್ಕ ಅರೇಕ ತಂದು ಹಾಲಲ್ಲಿ ಇಟ್ಟಿದ್ದೀವಿ, ಇದೆರಡು ಇಲ್ಲಿ ಇಟ್ಟಿದ್ದೀವಿ. ಬಟ್ ಬಾಲ್ಕನಿಲಿ ಇಟ್ಟ ಮೇಲೆ ಇದರ ಹೆಲ್ತ್ ಆ್ಯಕ್ಚುಲಿ ಚೆನ್ನಾಗಿದೆ. ಆಮೇಲೆ ಹೇಳ್ತಾರಲ್ಲ, ಬರೀ ನಾವು ಪ್ಲ್ಯಾಂಟ್ನ ತೊಗೊಂಬಂದು ಬರೀ ನಾವು ಪ್ಲ್ಯಾಂಟ್ ಮಾಡೋದು ಮಾತ್ರ ಅಲ್ಲ ಅಂತೆ, ನಾವು ಅದರ ಜೊತೆ ಕಮ್ಯುನಿಕೇಟ್ ಮಾಡಬೇಕಂತೆ. ಪ್ಲ್ಯಾಂಟ್ಗಳು ನಮಗೆ ರೆಸ್ಪಾಂಡ್ ಮಾಡುತ್ತೆ, ಆಗ ಮಾತ್ರ ಅದರ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಅದು ಆ್ಯಕ್ಚುಲಿ ವಿಷಯ ಹೌದು. ಆ್ಯಂಡ್ ಪ್ಲ್ಯಾಂಟ್ನ ತರೋದಕ್ಕಿಂತ ಮುಂಚೆ ನಾವು ಏನು ಪ್ಲ್ಯಾಂಟ್ ತರಬೇಕು, ಪ್ಲ್ಯಾಂಟ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ತಂದರೆ ಒಳ್ಳೆಯದು. ಇಟ್ ಮೇ ಬಿ ಇಂಡೋರ್ ಪ್ಲ್ಯಾಂಟ್ ಅಥವಾ ಔಟ್ಡೋರ್ ಪ್ಲ್ಯಾಂಟ್ ಆದ್ರೂ ಅಷ್ಟೇ. ಆ್ಯಂಡ್ ಎಸ್ಪೆಷಲಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ನಿಜವಾಗ್ಲೂ ಪ್ಲ್ಯಾಂಟ್ ತಂದು ಅದನ್ನು ಗಾರ್ಡನಿಂಗ್ ಎಲ್ಲ ಹೇಗೆ ಮಾಡೋದಂತ ಆ ಮಕ್ಕಳಿಗೆ ಆ ಏಜಿಂದನೇ ಹೇಳ್ಕೊಡಿ. ಬಿಕಾಸ್ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಬಿಕಾಸ್ ನಾಟ್ ಶ್ಯೂರ್ ಎಲ್ಲ ಒಂದು ಈ ಥರ ಪ್ಲ್ಯಾಂಟ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು ಎಲ್ಲ ಕಮ್ಮಿ ಆಗಿ ಫ್ಯೂಚರಲ್ಲಿ ಒಂದಿನ ಮಕ್ಕಳು ಪ್ಲ್ಯಾಂಟ್ಸ್ನ ಮ್ಯೂಸಿಯಮಲ್ಲಿ ನೋಡದೇ ಇರೋ ಥರ ಆಗದೆ ಇರಲಿ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆಯಲ್ಲಿ ಒಂದು ಪುಟ್ಟ ಗಾರ್ಡನ್ ಮಾಡಿ, ಸೊ ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಒಳ್ಳೆಯದು ಅಂತ ಹೇಳ್ತಾ ಸಿ ಯು ಟಿಲ್ ಮೈ ನೆಕ್ಸ್ಟ್ ಲಾಗ್. ಟೇಕ್ ಕೇರ್, ಬಾಯ್, ಸಿ ಯು.